ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ IAS ಹಾಗೂ KS, PC, PSI, ST, FDA ಈ ಥರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ಆಧರಿಸಿ ಪ್ರಮುಖ ಪ್ರಶ್ನೆಗಳನ್ನು ಹಾಕಿದ್ದೇವೆ. ನೋಡ್ತಾ ಹೋಗೋಣ. ಮೊದಲನೇದು, ಜಾಗತಿಕ ಸ್ಪರ್ಧಾತ್ಮಕ ವರದಿಯನ್ನು ಕೆಳಗಿನ ಯಾವುದು ಪ್ರಕಟಿಸುತ್ತದೆ? ಜಾಗತಿಕ ಸ್ಪರ್ಧಾತ್ಮತೆ ಅಂದರೆ ಈಗ ಗ್ಲೋಬಲ್ ಕಾಂಪಿಟೇಟಿವ್ ರಿಪೋರ್ಟ್ ಅಂತ ನಾವು ಕರಿತೀವಿ. ಅದನ್ನು ಈ ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ? ನೋಡ್ಬೋದು ನೀವು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದು ಯಾವುದಕ್ಕೆ ಸಂಬಂಧಪಟ್ಟತೆ ಅಂತ ನೀವು ಹೇಳಬೇಕಾಗುತ್ತೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವ ವ್ಯಾಪಾರ ವೇದಿಕೆ. ಜಾಗತಿಕ ಸ್ಪರ್ಧಾತ್ಮಕತೆ ವರದಿಯನ್ನು ವಿಶ್ವ ವ್ಯಾಪಾರ ವೇದಿಕೆಯು ಪ್ರಕಟಿಸುತ್ತದೆ. ಈ ಥರ ಯಾವುದಾದ್ರೂ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅದನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಫಿಕ್ಸ್ ಒಂದು ಕ್ವಶನ್ ಅವನು ಈ ರೀತಿಯಾದಂಥ ಎಕನಾಮಿಕ್ಸಲ್ಲಿ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ನಾವು ಫಸ್ಟು ಅದನ್ನು ನೋಡ್ಕೋಬೇಕು. ಇಲ್ಲಿ IAS ಒಳಗೆ ಕೇಳಿದ್ದಾನೆ, PSIದೊಳಗೂ ಭಾಳಷ್ಟು ಕ್ವಶನ್ ಕೇಳಿದ್ದಾನೆ. ನಾನು ಮುಂದೆ ಅದನ್ನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ನೋಡಿ, ಭಾರತದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಕೆಲವು ರಾಜ್ಯಗಳಲ್ಲಿ ಅಧಿಕೃತ ಬಡತನ ರೇಖೆಗಳು ಮತ್ತು ಇತರ ರಾಜ್ಯಗಳಿಗಿಂತ ಹೆಚ್ಚಾಗಿರುತ್ತದೆ. ಏಕೆಂದರೆ ಸರಿಯಾದ ಉತ್ತರ ನೀವು ಆಪ್ಷನ್ಸ್ ನೋಡ್ತಾ ಹೋಗಿ. ಯಾಕಪ್ಪ ಅಂದರೆ ಈ ನಿರ್ದಿಷ್ಟ ವರ್ಷದಲ್ಲಿ ಕೆಲವು ರಾಜ್ಯಗಳಲ್ಲಿ ಬಡತನ ರೇಖೆನ ಬೇರೆ ರಾಜ್ಯಗಳಿಗಿಂತ ಜಾಸ್ತಿ ಆಗಿರುತ್ತೆ. ಅಂದರೆ ಕೆಲವೊಂದು ಪೀರಿಯಡ್ ಆಫ್ ಟೈಮಲ್ಲಿ. ಯಾಕೆ? ನೀವು ಆಪ್ಷನ್ಸ್ ನೋಡಿ, 4 ಆಪ್ಷನ್ಸು ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ, ಮೊದಲ ಆಪ್ಷನ್ಸ್ ಏನಂತ ಹೇಳಿದರೆ, ಬಡತನದ ರೇಖೆಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗ್ತವೆ ಅಂತ ಹೇಳಿದ್ದಾರೆ. ಬಡತನ ರೇಖೆಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗ್ತವೆ. ನೋಡಿ, ಬೆಲೆ ಮಟ್ಟಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತವೆ. ಸಿ ನೋಡಿ, ಸಗಟು ಉತ್ಪನ್ನ ರಾಜ್ಯದಿಂದ ಇಲ್ಲಿ ಬಡತನ ರೇಖೆ ಬೇರೆ ಬೇರೆ ಚೇಂಜ್ ಆಗುತ್ತೆ, ಬೆಲೆ ಮಟ್ಟ ಚೇಂಜ್ ಆಗುತ್ತೆ, ಸಗಟು ಉತ್ಪನ್ನ ಚೇಂಜ್ ಆಗುತ್ತೆ, ಅಥವಾ ಸಾರ್ವಜನಿಕ ವಿತರಣೆ ಮಾಡುವಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತೇನೆ. ಎಸ್, ಇದಕ್ಕೆ ಸರಿಯಾದ ಉತ್ತರ 4 ಆಪ್ಷನ್ಸ್ ಯಾಕೆ ಹೇಳಿದ್ರೆ ನಿಮಗೆ ಕನ್ಫರ್ಮೇಷನ್ ಆಗಬೇಕು. ಉತ್ತರ ಅಷ್ಟೇ ಹೇಳಿದರೆ ನಿಮಗೆ ಮತ್ತೆ ನೆಕ್ಸ್ಟ್ ನೀವು ಅದೇ ಆಪ್ಷನ್ಸ್ ಕೊಟ್ಟಾಗೋ ಇದು ಅದು ರಿಲೇಟೆಡ್ ಇದೆ ಅನ್ನೋ ರೀತಿಗೆ ಆಗಬಾರ್ದು. ಅದಕ್ಕೆ ಹೇಳ್ತೀನಿ, ಇದರಲ್ಲಿ ನಾವು ಬಡತನ ರೇಖೆಗಳು ರಾಜ್ಯದಿಂದ ರಾಜ್ಯಕ್ಕೆ ಇದು ಬರೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬೆಲೆ ಮಟ್ಟಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗ್ತವೆ. ಇದು ಸಮೇತ IAS 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷರನ್ನು ಕೆಳಗಿನ ಯಾವುದು ಆಯ್ಕೆ ಮಾಡುತ್ತದೆ? ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ? ಇದು 2019ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, 4 ಆಪ್ಷನ್ಸ್ ನೋಡಿ. ಸರಿಯಾದ ಉತ್ತರ ಬ್ಯಾಂಕುಗಳ ಮಂಡಳಿಯ ಬ್ಯೂರೋ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅಧ್ಯಕ್ಷನನ್ನು ನೇಮಕ ಮಾಡುತ್ತೆ. ನೆಕ್ಸ್ಟ್ IAS 2001ರಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖ ಪ್ರಶ್ನೆ, RBI ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಪತ್ತು ನಿರ್ವಹಣೆ. ಆಪ್ಷನ್ಸ್ 1, ಪತ್ತು ನಿರ್ವಹಣೆ RBIಗೆ ಸಂಬಂಧಪಟ್ಟಂತಹ ಪ್ರಮುಖ ವಿವರಣೆಗಳು. 1ನೇದು ಪತ್ತು ನಿರ್ವಹಣೆ ಎ. 2ನೇದು ವಿತ್ತೀಯ ನೀತಿಯನ್ನು ರಚಿಸಿ ನಿರ್ವಹಿಸುತ್ತದೆ. ಫೈನಾನ್ಷಿಯಲ್ ಪಾಲಿಸಿಯನ್ನು ರಚಿಸಿ ನಿರ್ವಹಿಸುತ್ತದೆ. 3ನೇದು ನೋಡಿ, ಭಾರತವು ಇಂಡಿಯನ್ ಮಾನಿಟರಿ ಫಂಡ್ IMF ಸದಸ್ಯತ್ವಕ್ಕೆ ಸಂಬಂಧಿಸಿದಂತೆ ಅದು ಸರ್ಕಾರದ ಏಜೆಂಟ್ನಂತೆ ಕಾರ್ಯನಿರ್ವಹಿಸುತ್ತದೆ. 4 ನೋಡಿ, ಭಾರತ ಸರ್ಕಾರದ ಸಾಲ ಕಾರ್ಯಕ್ರಮಗಳನ್ನು ಅದು ನಿರ್ವಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ A, B, C, D 4 ಸರಿಯಾಗಿವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
1, 2, 3 ಮತ್ತು 4 ಇದು ISL ಕೇಳಿರ್ತಕ್ಕಂಥ ಪ್ರಶ್ನೆ. ಇತ್ತೀಚೆಗೆ PSI ಪ್ರಶ್ನೆ ಪತ್ರಿಕೆಗಳು ಇದೇ ಮಾಡಲಲ್ಲಿ ಬರ್ತವೆ, ನೋಡ್ಕೊಂತ ಇರಬೇಕು. ನೆಕ್ಸ್ಟು ವಿಶ್ವ ಅಭಿವೃದ್ಧಿ ವರದಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಕರಿತೀವಿ. ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಈ ಕೆಳಗಿನ ಯಾವುದರ ವಾರ್ಷಿಕ ಪ್ರಕಟಣೆ? ಈಗ ಈ ಕೆಳಗಿನ ಯಾವ ಒಂದು ಸಂಸ್ಥೆಯ ಆ ವಾರ್ಷಿಕ ಪ್ರಕಟಣೆಯನ್ನು ವಿಶ್ವ ಅಭಿವೃದ್ಧಿ ವರದಿ ಅಂತ ನಾವು ಕರಿತೇವೆ. ವಿಶ್ವ ಅಭಿವೃದ್ಧಿ ವರದಿ. ಎಸ್, ಸರಿಯಾದ ಉತ್ತರ IBRD. IBRDಯ ವಾರ್ಷಿಕ ಪ್ರಕಟಣೆಯನ್ನು ವಿಶ್ವ ಅಭಿವೃದ್ಧಿ ವರದಿ ಅಂತ ನಾವು ಕರಿತೇವೆ. ನೆಕ್ಸ್ಟು ಭಾರತದ ಕೆಳಗಿನ ಹಣಕಾಸು ಸಂಸ್ಥೆಗಳನ್ನು ಪರಿಗಣಿಸಿ. ಹಣಕಾಸು ಸಂಸ್ಥೆಗಳನ್ನು ಪರಿಗಣಿಸಿ. ನೋಡಿ, IFCI, ICIC, IDBI, ನಬಾರ್ಡ್. IDBI ಮತ್ತು ನಬಾರ್ಡ್. ಇಲ್ಲಿ ನಾವು ಆರ್ಡರ್ ವೈಸ್ ನಾವು ನೋಡ್ತಾ ಹೋಗಬೇಕು. ಇಲ್ಲಿ ಚೇಂಜ್ ಮಾಡ್ತಾ ಹೋಗಿದ್ದಾನೆ, ಆಪ್ಷನ್ಸ್ನ ಚೇಂಜ್ ಮಾಡ್ತಾ ಹೋಗಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಅವರು ಆಲ್ರೆಡಿ ಆಲ್ಟರ್ನೇಟಿವ್ ಆಗಿ ಕೊಟ್ಟಿದ್ದಾರೆ. IFSC, ICIC, IBI ಮತ್ತು ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆ್ಯಂಡ್ ನಬಾರ್ಡ್. ಇದು ಕೃಷಿಗೆ ಸಂಬಂಧಪಟ್ಟಿದ್ದು. ಸೊ ಆಪ್ಷನ್ಸ್ A ಇಸ್ ದ ರೈಟ್ ಆನ್ಸರ್. 1, 2, 3, 4 ಆಪ್ಷನ್ಸ್ A ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಭಾರತೀಯರಿಂದಲೇ ನಿರ್ವಹಿಸಲ್ಪಟ್ಟ 1881ರಲ್ಲಿ ಸ್ಥಾಪನೆಯಾದ ಪ್ರಥಮ ಲಿಮಿಟೆಡ್ ಲಯಬಿಲಿಟಿ ಬ್ಯಾಂಕು ಯಾವುದು? ನೋಡಿ, ಪ್ರಥಮ ಲಿಮಿಟೆಡ್ ಲಯಬಿಲಿಟಿ ಬ್ಯಾಂಕ್ ಯಾವುದು? ಯಾಕೆ ಬ್ಯಾಂಕ್ ಹೇಳ್ತಿದ್ದಾನೆ ಅಂದರೆ, ಇದನ್ನು ಭಾರತೀಯರಿಂದಲೇ ನಿರ್ಮಿಸಲ್ಪಟ್ಟಂತಹ ಮತ್ತು 1881ರಲ್ಲಿ ಸ್ಥಾಪನೆಯಾದಂತಹ ಪ್ರಥಮ ಲಿಮಿಟೆಡ್ ಲಯಬಿಲಿಟಿ ಬ್ಯಾಂಕ್ ಯಾವುದಪ್ಪ? ಆ ಲಯಬಿಲಿಟಿ ಬ್ಯಾಂಕ್ ಅಂದರೆ ಆಪ್ಷನ್ಸ್ B, ಔದ್ ಕಮರ್ಷಿಯಲ್ ಬ್ಯಾಂಕ್. ಔದ್ ಕಮರ್ಷಿಯಲ್ ಬ್ಯಾಂಕ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ತೆರಿಗೆಗಳನ್ನು ಪರಿಗಣಿಸಿ. ಅಂದರೆ ಈ ಕೆಳಗಿನ ಯಾವುದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನೀವು ಹೇಳಬೇಕು. ಇಂಡೈರೆಕ್ಟ್ ಟ್ಯಾಕ್ಸ್, ನಿಮಗೆ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗೆ ನಾನೊಂದು ಕೋಡ್ನ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಅದರ ಮುಖಾಂತರ ನೀವು ಕಂಡುಹಿಡ್ಕೋಬೋದು. ಈ ಕೆಳಗಿನ ಯಾವುದು ಪರೋಕ್ಷ ತೆರಿಗೆ ಅಂತ ನೀವು ನೋಡಬೇಕು. ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, ಸಂಪತ್ತು ತೆರಿಗೆ, ಎಕ್ಸೈಸ್ ಡ್ಯೂಟಿ, ಈ 4 ಕೊಟ್ಟಿದೆ. ಇದರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಯಾವುದು? ಎಸ್, ಸರಿಯಾದ ಉತ್ತರ ಕಸ್ಟಮ್ ಡ್ಯೂಟಿ ಮತ್ತು ಎಕ್ಸೈಸ್ ಡ್ಯೂಟಿ. ಇವೆರಡು ಸಮಿತಿ 2 ಮತ್ತು 4 ಆಪ್ಷನ್ಸ್ B. ಈ 2 ಮತ್ತು 4 ಇದಲ್ಲ, ಇವು ಇಂಡೈರೆಕ್ಟ್ ಟ್ಯಾಕ್ಸು. ನೆಕ್ಸ್ಟ್ ನೋಡಿ, ಆರ್ಥಿಕ ವಲಯದ ಸುಧಾರಣೆ ಕುರಿತಂತೆ ಕೆಳಗಿನ ಯಾವ ಸಮಿತಿಯ ವಿಚಾರಣೆ ನಡೆಸಿ ವರದಿ ನೀಡಿತು? ಆರ್ಥಿಕ ವಲಯ ಸುಧಾರಣೆ ಕುರಿತಂತೆ ಕೆಳಗಿನ ಯಾವ ಸಮಿತಿ ವಿಚಾರಣೆ ನಡೆಸಿ ವರದಿ ನೀಡಿತು? ನೋಡಿ, ಸಮಿತಿಗಳು, ಇವೆಲ್ಲ ಸಮಿತಿಗಳ ಬಗ್ಗೆ ನಮಗೆ ಅರಿವಿರಬೇಕು. ಎಸ್, ಇದಕ್ಕೆ ಸರಿಯಾದ ಉತ್ತರ ನಾನು ಹೇಳ್ತಾ ಹೋಗ್ತೀನಿ. 9ಕ್ಕೆ C, ಚೆಲ್ಲಯ್ಯ ಸಮಿತಿ ಎನ್ನುವಂಥದ್ದು. ಈ ಸಮಿತಿಯು ಆರ್ಥಿಕ ವಲಯ ಸುಧಾರಣೆ ಕುರಿತು ವಿಚಾರಣೆಯನ್ನು ನಡೆಸುತ್ತೆ. ಯಾವುದು? ಚೆಲ್ಲಯ್ಯ ಸಮಿತಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನಲ್ಲಿ ಯಾವುದು ಸರಿ? ಸೇವಾ ತೆರಿಗೆಯು ಕೇಂದ್ರ ಸರ್ಕಾರದಿಂದ ಹೇರಲ್ಪಟ್ಟ ನೇರ ತೆರಿಗೆ, ಕೇಂದ್ರ ಸರ್ಕಾರದಿಂದ ಹೇರಲ್ಪಟ್ಟಂತಹ ನೇರ ತೆರಿಗೆನೋ ಅಥವಾ ಕೇಂದ್ರ ಸರ್ಕಾರದಿಂದ ಹೇರಲ್ಪಟ್ಟ ಪರೋಕ್ಷ ತೆರಿಗೆ? ಸೇವಾ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಎನ್ನುವಂಥದ್ದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಹೇರಲ್ಪಟ್ಟ ನೇರ ತೆರಿಗೆ, ರಾಜ್ಯ ಸರ್ಕಾರ ಹೇರಲ್ಪಟ್ಟ ಪರೋಕ್ಷ ತೆರಿಗೆ. ಎಸ್, ಇದು ನೆನ್ಪಿಟ್ಕೋಬೇಕು. ಸರ್ವಿಸ್ ಟ್ಯಾಕ್ಸ್ ಎನ್ನುವುದು ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಆಗಿದ್ದು, ಸೇವಾ ತೆರಿಗೆ ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಇದಕ್ಕೆ ಸರಿಯಾದ ಉತ್ತರ
ಕೇಂದ್ರ ಸರ್ಕಾರದಿಂದ ಹೇರಲ್ಪಟ್ಟಂತಹ ಒಂದು ಪರೋಕ್ಷ ತೆರಿಗೆ, ಯಾವುದು ಸರ್ವಿಸ್ ಟ್ಯಾಕ್ಸ್, ಸೇವಾ ತೆರಿಗೆಯು ಕೇಂದ್ರ ಸರ್ಕಾರದಿಂದ ಹೇರಲ್ಪಟ್ಟಂತಹ ಪರೋಕ್ಷ ತೆರಿಗೆ. ನೋಡಿ, ಈ ಮುಂದಿನ ಏಷ್ಯನ್ ಸದಸ್ಯ ರಾಷ್ಟ್ರವಲ್ಲ. ಏಷ್ಯನ್ ಸದಸ್ಯ ರಾಷ್ಟ್ರಗಳು ಈ ಕೆಳಗಿನಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದೇನೆ. ಅವು ಏಷ್ಯನ್ ಸದಸ್ಯ ರಾಷ್ಟ್ರಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಆ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಕಾಂಬೋಡಿಯಾ, ಚೀನಾ, ಲಾವೋಸ್, ಫಿಲಿಪೈನ್ಸ್. ಕಾಂಬೋಡಿಯಾ, ಚೀನಾ, ಲಾವೋಸ್, ಫಿಲಿಪೈನ್ಸ್ ಯಾವುದು ಏಷ್ಯನ್ ಸದಸ್ಯ ರಾಷ್ಟ್ರವಲ್ಲ. ಇಲ್ಲಿ ಚೀನಾ ದೇಶ ಏಷ್ಯನ್ ಸದಸ್ಯ ರಾಷ್ಟ್ರವಲ್ಲ. ಕಾಂಬೋಡಿಯಾ, ಲಾವೋಸ್ ಮತ್ತು ಫಿಲಿಪೈನ್ಸ್ ಇವು ಏಷ್ಯನ್ ಸದಸ್ಯ ರಾಷ್ಟ್ರಗಳು. ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಎಂದೇ ಖ್ಯಾತನಾಗಿರ್ತಕ್ಕಂಥ ನಾರ್ಮನ್ ಬೋರ್ಲ್ಯಾಗ್ ಅವರು ಯಾವ ದೇಶದವರು? ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಆಗಿರ್ತಕ್ಕಂಥ ನಾರ್ಮನ್ ಬೋರ್ಲ್ಯಾಗ್ ಅವರು ಯಾವ ದೇಶದವರು? ನಮ್ಮ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಯಾರು? MS ಸ್ವಾಮಿನಾಥನ್. ಹಾಗೆ ಈ ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹನಾಗಿರ್ತಕ್ಕಂಥ ಈ ನಾರ್ಮನ್ ಬೋರ್ಲ್ಯಾಗ್ ಅವರು ಯಾವ ದೇಶದವರು? ಯಾವ ದೇಶದವರು? ಎಸ್, ಸರಿಯಾದ ಉತ್ತರ USA, ಅಮೇರಿಕಾ ದೇಶದವರು. ನೆಕ್ಸ್ಟ್ ನೋಡಿ, ಅರ್ಥವಿಜ್ಞಾನ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಮೊದಲ ಮಹಿಳೆ ಯಾರು? ಆಪ್ಷನ್ಸ್ ನೋಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಎಲಿನಾರ್ ಆಸ್ಟ್ರೋಮ್. ಇವರು ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಲಿನಾರ್ ಆಸ್ಟ್ರೋಮ್. ನೆಕ್ಸ್ಟ್ ನೋಡಿ, ಭಾರತದ ಮೊದಲ ಡಿಜಿಟಲ್ ಜನಗಣತಿ ಯಾವುದು? ನೋಡಿ, 2001 ಜನಗಣತಿ 11/21 ಅಥವಾ 1975. ಯಾವಾಗ ನಾವು ಡಿಜಿಟಲ್ ಜನಗಣತಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಅಂದರೆ 2021 ಜನಗಣತಿ. ಈಗ ಪ್ರಸ್ತುತ 21 ಜನಗಣತಿಯನ್ನು ನಾವು ಡಿಜಿಟಲ್ ಜನಗಣತಿಯಾಗಿ ಮಾಡ್ತಾ ಇದ್ದೇವೆ. ನೆಕ್ಸ್ಟು ಇದು ರಿಪೀಟೆಡ್ ಪ್ರಶ್ನೆ. ವಿಜಯ್ ಕೇಳ್ಕರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ತೆರಿಗೆ ಸುಧಾರಣೆ, ಹಣಕಾಸು ವಲಯ, ಪಂಚಾಯತ್ ರಾಜ್, ಸಾರ್ವಜನಿಕ ವಲಯ ಉದ್ದಿಮೆ ಎಲ್ಲ ಕೊಟ್ಟಿದ್ದಾರೆ. ವಿಜಯ್ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣೆ. ನೆಕ್ಸ್ಟು ಕಂಪನಿಯೊಂದರ ಸಾಲಪತ್ರಧಾರಕರು ಏನಾಗಿರ್ತಾರೆ? ಕಂಪನಿಯೊಂದರ ಡಿಬೆಂಚರ್ದಾರರು ಅಂತ ಕರಿತೀವಿ. ಆ ಡಿಬೆಂಚರ್ದಾರರು ಯಾರು? ಷೇರುದಾರಕರು, ಕ್ರೆಡಿಟ್ಕರು, ಡಿಬೆಂಚರ್ಗಳು, ನಿರ್ದೇಶಕರು. ಎಸ್, ಸರಿಯಾದ ಉತ್ತರ ಈ ಕ್ರೆಡಿಟರ್ಗಳು. ಕಂಪನಿಯೊಂದರ ಡಿಬೆಂಚರ್ದಾರರು ಅಂದರೆ ಅವರ ಕ್ರೆಡಿಟರ್ಸ್ ಅಂತ. ಕಂಪನಿಯೊಂದರ ಡಿಬೆಂಚರ್ದಾರರು ಅಂದರೆ ಕ್ರೆಡಿಟರ್ಸ್. ನೆಕ್ಸ್ಟ್ ನೋಡಿ, ಗ್ರೂಪ್ ಸಿ ಒಳಗೆ 2018ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಅತ್ಯಂತ ಜನಪ್ರಿಯ ಮಾದರಿಗಳೆಂದರೆ? ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಅತ್ಯಂತ ಜನಪ್ರಿಯವಾದ ಮಾದರಿಗಳೆಂದರೆ ನೋಡಿ, ಸಹಕಾರಿ ಬ್ಯಾಂಕು, RRB, ಸ್ವಸಹಾಯ ಗುಂಪುಗಳು, ವಿಶೇಷ ಉದ್ದೇಶದ ವಾಹನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಸಹಾಯ ಗುಂಪುಗಳು. ಇವು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿಗೆ ಅತ್ಯಂತ ಜನಪ್ರಿಯವಾದ ಮಾದರಿಗಳು. ಇದು ಗ್ರೂಪ್ ಸಿಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆ. ನೆಕ್ಸ್ಟ್ ಇನ್ನು ಕರೆಂಟ್ ಅಫೇರ್ಸು ಇನ್ನು ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೂ ಜನರಲ್ ಸೈನ್ಸು ಹಾಗೂ ಅಪ್ಲೈಡ್ ಸೈನ್ಸ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.